ಹಲೋ ಸ್ನೇಹಿತರೆ, ನಾನು ನಿಮಗೆ ಈ ವಿಡಿಯೋದಲ್ಲಿ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಅಲ್ಲಿ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಯಾವೆಲ್ಲ ರೀತಿಯ ಟ್ಯಾಕ್ಸ್ ಬೆನಿಫಿಟ್ಗಳು ನಿಮಗೆ ಸಿಗುತ್ತೆ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತಾ ಇದ್ದೀನಿ. ಟೋಟಲ್ ಆಗಿ 7 ರೀತಿಯ ಟ್ಯಾಕ್ಸ್ ಬೆನಿಫಿಟ್ಗಳು ಸಿಗುತ್ತೆ ನಾವು ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ. ಮೊದಲನೆಯ ಟ್ಯಾಕ್ಸ್ ಬೆನಿಫಿಟ್ಸ್ ಏನಂದ್ರೆ, ನಾವು ಎಂಪ್ಲಾಯಿ ಆಗಿದ್ದವರು, ನಾವು ಎಲ್ಲಿ ಯಾವುದೇ ಕಂಪ್ನಿಲಿ ಕೆಲಸ ಮಾಡ್ತಿದ್ದರು, ನಾವು ಡೈರೆಕ್ಟ್ ಆಗಿ ನಮ್ಮಷ್ಟು ನಾವೇ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ನಾವೇ ವಾಲಂಟಿಯರ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ನಮ್ಮ ಓನ್ ಕಾಂಟ್ರಿಬ್ಯೂಷನ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಾವು ಮ್ಯಾಕ್ಸಿಮಮ್ 10% ಆಫ್ ದ ಬೇಸಿಕ್ ಸ್ಯಾಲ್ರಿ ಮತ್ತು DA ಎರಡು ಸೇರ್ಕೊಂಡು 10% ಆಗೋಷ್ಟು ನಾವು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ಹಣಕ್ಕೆ ನಮಗೆ ಟ್ಯಾಕ್ಸ್ ಎಕ್ಸಂಪ್ಷನ್ ಕೊಡ್ತಾರೆ. ಮ್ಯಾಕ್ಸಿಮಮ್ ಅಪ್ ಟು 1.5 ಲಕ್ಷದವರೆಗೂ ಅಂಡರ್ ಸೆಕ್ಷನ್ 80 CCD 1 ಅಲ್ಲಿ ನಮಗೆ ಟ್ಯಾಕ್ಸ್ ಎಕ್ಸಂಪ್ಷನ್ ಕೊಡ್ತಾರೆ. ಮತ್ತು ಇದು ಬಿಟ್ಟು ಕೂಡ ನಾವು ಸೆಕ್ಷನ್ 80 CCD 1B ಅಲ್ಲಿ 50,000 ಎಕ್ಸೆಸ್ ಆಗಿ ನಾವು ಕ್ಲೈಮ್ ಮಾಡ್ಕೊಳ್ಬೋದು. ಅಂದರೆ ನಮಗೆ ಟೋಟಲ್ ಆಗಿ 2 ಲಕ್ಷ ರೂಪಾಯಿ ನಾವು ಪ್ರತಿ ವರ್ಷನೂ ಟ್ಯಾಕ್ಸ್ ಎಕ್ಸಂಪ್ಷನ್ ಪಡ್ಕೊಳ್ಬೋದು. ಎರಡನೆಯ ಟ್ಯಾಕ್ಸ್ ಬೆನಿಫಿಟ್ ಏನಂದ್ರೆ, ಇನ್ ಕೇಸ್ ಏನಾದರೂ ನಿಮ್ಮ ಎಂಪ್ಲಾಯರ್, ನೀವು ಎಲ್ಲಿ ಕೆಲಸ ಮಾಡ್ತಿದ್ದೀರೋ ಆ ಎಂಪ್ಲಾಯರು ಇಲ್ಲಾಂದ್ರೆ ಗೌರ್ಮೆಂಟ್ ನಿಮ್ಮ NPS ಅಕೌಂಟ್ಗೆ ಅವ್ರೇನಾದರೂ ರೆಗ್ಯುಲರ್ ಆಗಿ ಪ್ರತಿ ತಿಂಗಳು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ರೆ ಆಗಲೂ ಕೂಡ ನೀವು ಟ್ಯಾಕ್ಸ್ ಎಕ್ಸಂಪ್ಷನ್ ಪಡ್ಕೊಳ್ಬೋದು. ಇಲ್ಲಿ ಸುಮಾರು 10% ಸ್ಯಾಲ್ರಿ ಅಂದ್ರೆ ಬೇಸಿಕ್ ಮತ್ತೆ DA ದಲ್ಲಿ 10% ಇದರಲ್ಲಿ ಅವರು ಕಾಂಟ್ರಿಬ್ಯೂಟ್ ಮಾಡಬಹುದು ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ. ಅದೇ ರೀತಿಯಲ್ಲಿ 14% ಕಾಂಟ್ರಿಬ್ಯೂಷನ್ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯೀಸ್ ಮಾಡಬಹುದು. ಅಷ್ಟು ಅಮೌಂಟ್ಗೆ ನಿಮಗೆ ಟ್ಯಾಕ್ಸ್ ಎಕ್ಸಂಪ್ಷನ್ ಸಿಗುತ್ತೆ. ಅದರಲ್ಲಿ ಓವರ್ ಆಲ್ ಅಪ್ಪರ್ ಲಿಮಿಟ್ ಕ್ಯಾಪ್ ಮಾಡಿರೋದು 1.5 ಲಕ್ಷ ಮ್ಯಾಕ್ಸಿಮಮ್ ಆಗಿ ನೀವು ಟ್ಯಾಕ್ಸ್ ಎಕ್ಸಂಪ್ಷನ್ ಪಡ್ಕೊಳ್ಬಹುದು ಅಂಡರ್ ಸೆಕ್ಷನ್ 80 CCA ಅಲ್ಲಿ. ಮತ್ತೆ ಮೂರನೆಯ ಟ್ಯಾಕ್ಸ್ ಬೆನಿಫಿಟ್, ಎಸ್ಪೆಷಲಿ ನೀವೇನಾದ್ರೂ ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ, ನೀವು ಎಲ್ಲೂ ಯಾವುದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ, ನಿಮ್ಮಷ್ಟು ನೀವೇ ಒಂದು ಉದ್ಯೋಗನ ಹುಡ್ಕೊಂಡು ನೀವು ಆ ಉದ್ಯೋಗನ ಮಾಡ್ತಾ ಇದ್ರೆ, ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ ಆಗಲೂ ಕೂಡ ನೀವು NPS ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಟ್ಯಾಕ್ಸ್ ಎಕ್ಸಂಪ್ಷನ್ ಪಡ್ಕೊಳ್ಬೋದು. ಇದರಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಅಪ್ ಟು 20% ನಿಮ್ಮ ಇನ್ಕಮ್ ಏನಿದೆಯೋ ಆ ಇನ್ಕಮ್ನ ನೀವು ಸೆಕ್ಷನ್ 80 CCD ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇದರಲ್ಲೂ ಕೂಡ ಕ್ಯಾಪ್ ಮಾಡಿದ್ದಾರೆ 1.5 ಲಕ್ಷ. ಮ್ಯಾಕ್ಸಿಮಮ್ ನಿಮ್ಮ ಇನ್ಕಮ್ ಏನ್ ಬರುತ್ತೋ ಅದರಲ್ಲಿ 20%, ಇಲ್ಲ ಅಂದ್ರೆ ಮ್ಯಾಕ್ಸಿಮಮ್ 1.5 ಲಕ್ಷ ಅಮೌಂಟ್ಗೆ ನಿಮಗೆ ಸೆಕ್ಷನ್ 80 CCA ಅಲ್ಲಿ ನಿಮಗೆ ಬೆನಿಫಿಟ್ ಸಿಗುತ್ತೆ. ಮತ್ತೆ ಅದು ಬಿಟ್ಟು ಕೂಡ 80 CCD 1B ಅಲ್ಲಿ ನಿಮಗೆ 50,000 ಎಕ್ಸ್ಟ್ರಾ ಅಡಿಷನಲ್ ಆಗಿ ನಿಮಗೆ ಬೆನಿಫಿಟ್ ಸಿಗುತ್ತೆ. ಅಂದ್ರೆ ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರು ಕೂಡ ನೀವು ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮಗೂ ಕೂಡ 2 ಲಕ್ಷ ರೂಪಾಯಿ ನಿಮಗೆ ಟ್ಯಾಕ್ಸ್ ಎಕ್ಸಂಪ್ಷನ್ ಸಿಗುತ್ತೆ. ಮತ್ತೆ ನಾಲ್ಕನೆಯ ಬೆನಿಫಿಟ್ ಯಾವುದು ಅಂದ್ರೆ, ಇನ್ ಕೇಸ್ ಏನಾದರೂ ನೀವು ಮುಂದಿನ ದಿನಗಳಲ್ಲಿ ಪಾರ್ಷಿಯಲ್ ವಿಡ್ರಾ ಮಾಡ್ತಾ ಇದ್ರೆ, ನೀವು ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಅಕೌಂಟ್ ಇಂದ ನೀವೇನಾದ್ರೂ ಪಾರ್ಷಿಯಲ್ ಆಗಿ ಏನಾದ್ರೂ ವಿಡ್ರಾ ಮಾಡ್ತಾ ಇದ್ರೆ ಆಗ್ಲೂ ಕೂಡ ನಿಮಗೆ ಟ್ಯಾಕ್ಸ್ ಎಕ್ಸಂಪ್ಷನ್ ಸಿಗುತ್ತೆ. ನೀವು ಅಪ್ ಟು ಮ್ಯಾಕ್ಸಿಮಮ್ ಅಪ್ ಟು 25% ಕಾಂಟ್ರಿಬ್ಯೂಷನ್ ಏನಾಗಿದೆಯೋ ಅದು ನೀವೇ ಕಾಂಟ್ರಿಬ್ಯೂಷನ್ ಮಾಡಿರೋ ಅಮೌಂಟ್ ಅಲ್ಲಿ ನೀವೇನಾದ್ರೂ ಪಾರ್ಷಿಯಲ್ ಆಗಿ ವಿಡ್ರಾ ಮಾಡಿದ್ರೆ ಆಗ್ಲೂ ಕೂಡ ನಿಮಗೆ ಟ್ಯಾಕ್ಸ್ ಎಕ್ಸಂಪ್ಷನ್ ಸಿಗುತ್ತೆ. ಮತ್ತೆ ಐದನೆಯ ಟ್ಯಾಕ್ಸ್ ಬೆನಿಫಿಟ್ ಏನಂದ್ರೆ ನಾವು ಮುಂದಿನ ದಿನಗಳಲ್ಲಿ ರಿಟೈರ್ಡ್ ಆದಾಗ ಆನ್ಯೂಟಿನ ಬೈ ಮಾಡಿದಾಗ, ಪೆನ್ಷನ್ ರೀತಿಯಲ್ಲಿ ಪ್ರತಿ ತಿಂಗಳು ಇಷ್ಟು ಇನ್ಕಮ್ ಬರೋ ಹಾಗೆ ನಾವು ಆನ್ಯೂಟಿನ ಬೈ ಮಾಡಿದಾಗ ಆಗ್ಲೂ ಕೂಡ ನಾವೇನು ಆನ್ಯೂಟಿ ಬೈ ಮಾಡ್ತಿದ್ದೀವೋ ಆನ್ಯೂಟಿ ಬೈ ಮಾಡೋದಕ್ಕೂ ಕೂಡ ಕಂಪ್ಲೀಟ್ ಆಗಿ ನಿಮಗೆ ಟ್ಯಾಕ್ಸ್ ಎಕ್ಸಂಪ್ಷನ್ ಬರುತ್ತೆ. ಮತ್ತೆ ಆರನೆಯ ಟ್ಯಾಕ್ಸ್ ಬೆನಿಫಿಟ್ ಏನಂದ್ರೆ, ನಾವು ಲಂಸಮ್ ಆಗಿ ವಿಡ್ರಾ ಮಾಡೋದು. ನಾವು ನಮ್ಮ ಏಜ್ 60 ವರ್ಷ ರಿಟೈರ್ಮೆಂಟ್ ಏಜ್ ತಲುಪಿದ ತಕ್ಷಣನೇ, ಇಲ್ಲ ಅಂದ್ರೆ ಸೂಪರ್ ಅನ್ಯೂಷನ್ ನಾವು ರೀಚ್ ಆದಾಗ ಆಗ್ಲೂ ಕೂಡ ನಾವು ಲಂಸಮ್ ಆಗಿ ವಿಡ್ರಾ ಮಾಡ್ಬೋದು. ನಮ್ಮ NPS ಅಕೌಂಟ್ ಅಲ್ಲಿ 60% ಅಮೌಂಟ್ನ ನಾವು ಲಂಸಮ್ ಆಗಿ ಒಂದೇ ಟೈಮಲ್ಲಿ ವಿಡ್ರಾ ಮಾಡ್ಕೊಳ್ಬೋದು. ಉಳಿದಿರೋ 40% ಹಣನ ನಾವು ಆನ್ಯೂಟಿ ಬೈ ಮಾಡಬೇಕಾಗುತ್ತೆ. ಆದ ಕಾರಣ ನಾವು ಏನು 60% ಅಮೌಂಟ್ನ ನಾವು 60 ವಯಸ್ಸಲ್ಲಿ ವಿಡ್ರಾ ಮಾಡಿದಾಗ ಅದಕ್ಕೆ ಯಾವುದೇ ರೀತಿಯ ಟ್ಯಾಕ್ಸ್ಗಳು ಕೂಡ ನಿಮಗೆ ಹಾಕೋದಿಲ್ಲ. ಮತ್ತೆ 7ನೆಯ ಟ್ಯಾಕ್ಸ್ ಬೆನಿಫಿಟ್ಸ್ ಯಾವುದು ಅಂದ್ರೆ, ಎಸ್ಪೆಷಲಿ ಇದು ಕಾರ್ಪೊರೇಟ್ಸ್ ಮತ್ತೆ ಎಂಪ್ಲಾಯರ್ಸ್ಗೆ ಈ ಟ್ಯಾಕ್ಸ್ ಬೆನಿಫಿಟ್ ಯೂಸ್ ಆಗುತ್ತೆ. ಎಸ್ಪೆಷಲಿ ಅವರು ಎಂಪ್ಲಾಯರ್ ಆಗಿದ್ದವರು ಅವರ ಎಂಪ್ಲಾಯಿಗೆ ಏನಾದರೂ ಅವರು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ರೆ, 10% ಏನಾದರೂ ಅವ್ರು ಕಾಂಟ್ರಿಬ್ಯೂಟ್ ಮಾಡ್ತಿದ್ರೆ ಆ ಅಮೌಂಟ್ನ ಅವ್ರು ಏನು ಕಾಂಟ್ರಿಬ್ಯೂಟ್ ಮಾಡ್ತಿದಾರೋ ಆ ಹಣನ ಕೂಡ ಅವರು ಟ್ಯಾಕ್ಸ್ ಎಕ್ಸಂಪ್ಷನ್ ಅಲ್ಲಿ ಬಳಸ್ಕೋಬಹುದು. ಎಸ್ಪೆಷಲಿ ಅದನ್ನ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ನಾವು ತೋರಿಸ್ಕೊಳ್ಬಹುದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಸ್ಟೇಟ್ಮೆಂಟ್ಗಳಲ್ಲಿ.
ಅದರಿಂದನೂ ಕೂಡ ಅವರು ಟ್ಯಾಕ್ಸ್ ಎಕ್ಸೆಂಪ್ಷನ್ ನ ಪಡ್ಕೊಳ್ಬಹುದು, ಕಾರ್ಪೊರೇಟ್ಗಳು ಮತ್ತೆ ಎಂಪ್ಲಾಯರ್ಗಳು. ಟೋಟಲ್ ಆಗಿ ಈ ಎಲ್ಲ 7 ಬೆನಿಫಿಟ್ಗಳನ್ನ ನೀವು ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನೀವು ಈ ರೀತಿಯ ಟ್ಯಾಕ್ಸ್ ಬೆನಿಫಿಟ್ಗಳನ್ನ ಪಡ್ಕೊಳ್ಬಹುದು ಅಂತ ಹೇಳುವ ಮೂಲಕ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ತಿಳಿಸಿರುವ ಎಲ್ಲ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದೆ ಖಂಡಿತವಾಗಿ ಲೈಕ್ ಮಾಡಿ.